ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಚಲ್ತೆ ಚಲ್ತೆ ಮೇರೆ ಯೇ ಗೀತ್ ಯಾದ್ ರಖನಾ, ಕಭಿ ಅಲ್ವಿದಾ ನಾ कहना, ಕಭಿ ಅಲ್ವಿದಾ ನಾ कहना, रोते हंसते बस यूं ही तुम गुनगुनाते रहना, कभी अलविदा ना कहना, कभी अलविदा ना कहना. ಪ್ಲೇಯರ್ನಲ್ಲಿ ಹಾಡು ಕಿವಿಗೆ ಬೀಳುತ್ತಿದ್ದರೆ ಕೃಷ್ಣ ತನ್ನ ಅಂದಿನ ದಿನದ ಖುಷಿಯನ್ನು ನೆನಪಿಸಿಕೊಳ್ಳುತ್ತಿದ್ದ. ಮತ್ತೆ ಮತ್ತೆ ತನ್ನ ಮಾವನನ್ನು ತನ್ನ ಆಶ್ರಮದಲ್ಲಿ ಕಂಡಿದ್ದು, ಶ್ರೀನಿಕಾಳ ಜೊತೆ ಮಳೆಯಲ್ಲಿ ನೆನೆದದ್ದು ಅವನಿಗೆ ಆ ದಿನ ನೆನಪುಳಿಯುವಂತೆ ಮಾಡಿತ್ತು. ಅವನಿಗೆ ಗೊತ್ತಿಲ್ಲದೆ ಅವಳು ಕೊಟ್ಟ ಮೊದಲ ಮುತ್ತು ಅವನ ಮನದಲ್ಲಿ ಹೂವರಳಿಸಿತ್ತು. ನೀನು ಅಂದರೆ ನನಗೆ ಜೀವ ಶ್ರೀ ಎಂದವ ಪ್ಲೇಯರ್ ಆಫ್ ಮಾಡಿದ ಎಷ್ಟೋ ಹೊತ್ತಿನ ನಂತರ. ಮಾವನಿಗೆ ಆಶ್ರಮದ ಪರಿಚಯ ಆಗಿದೆ. ಕಾಲೇಜ್ ಅವರಿಗೆ ಹೊಸದಲ್ಲ. ಎಲ್ಲೋ ಒಂದು ಏನೋ ಆಗೋದಕ್ಕೂ ಮೊದಲು ನಾನು ಆದಷ್ಟು ಬೇಗ ಶ್ರೀಗೆ ಸತ್ಯ ಹೇಳಬೇಕು. ಆದರೆ ಯಾವಾಗ ಅಂತಲೇ ಗೊತ್ತಾಗ್ತಿಲ್ಲ ಎಂದುಕೊಂಡವನ ಫೋನ್ ರಿಂಗ್ ಆಯಿತು. ಶ್ರೀ ಎಂಬ ಹೆಸರು ನೋಡುತ್ತಲೇ ಮುಗುಳ್ನಗುತ್ತಾ ರಿಸೀವ್ ಮಾಡಿ ಕಿವಿಗಿಟ್ಟ. ಹೇಳು ಶ್ರೀ. ಮಲಗಿದಿರಾ ಸರ್? ಮೃದುವಾದ ಧ್ವನಿಯಲ್ಲಿ ಕೇಳಿದಳು. ಇಲ್ಲ, ಹೇಳು. ನೀವು ನನ್ನನ್ನು ತುಂಬ ಪ್ರೀತಿಸ್ತೀರಾ ಅಲ್ವಾ ಸರ್? ಕೇಳಿದವಳ ಮುಖದಲ್ಲಿ ದ್ವೇಷದ ಭಾವ. ಹೌದು ಶ್ರೀ, ನೀನು ನನ್ನ ಜೀವ ಎಂದ ಕೃಷ್ಣ ಪ್ರೀತಿಯಿಂದಲೇ. ನನ್ನನ್ನು ಬಿಟ್ಟು ನಿಮಗಿರೋದಕ್ಕೆ ಆಗೋಲ್ಲ ಅಲ್ವಾ ಸರ್? ಆಗೋದಿಲ್ಲ ಶ್ರೀ. ಯಾಕೆ ಕೇಳ್ತಿದ್ಯಾ ಎಂದವನ ಪ್ರಶ್ನೆಗೆ ಅವಳ ಉತ್ತರ ಕೇಳಿದರೆ ಇವನ ಹೃದಯ ಚೂರು ಚೂರಾಗುವುದು ನಿಜವೇ. ಹಾಗೆ ಕೇಳಿದೆ ಸರ್. ಸರಿ, ನಾಳೆ ಕಾಲೇಜ್ ಮುಗಿದ್ಮೇಲೆ ಭೇಟಿ ಆಗೋಣ ಎಂದವ ಅವಳಿಗೆ ಸತ್ಯ ಹೇಳಲು ನಿರ್ಧರಿಸಿದ. ಓಕೆ, ಗುಡ್ ನೈಟ್ ಸರ್ ಎಂದು ಕಾಲ್ ಕಟ್ ಮಾಡಿದಳು. ನಾಳೆ ಏನೇ ಆದರೂ ನಾನು ಸತ್ಯ ಹೇಳೋಕ್ಕೆ ತಯಾರಾಗಿರಬೇಕು. ಅದನ್ನೆಲ್ಲ ಕೇಳಿದ ಮೇಲೆ ಅವಳು ಅರ್ಥ ಮಾಡಿಕೊಂಡು ನನ್ನ ಜೊತೆ ಆಗಬಹುದು, ಅಥವಾ ಗೊಂದಲದಿಂದ ಸತ್ಯನ ಮತ್ತೆ ಕೆದಕಬಹುದು. ಏನೇ ಆದರೂ ನಾನು ನಿಜ ಹೇಳಿಬಿಡ್ತೀನಿ. ನೋಡೋಣ ಮುಂದೆ ಏನಾಗುತ್ತೋ ಆಗಲಿ ಎಂದು ನಿರ್ಧರಿಸಿದ ಕೃಷ್ಣ ನಿದ್ದೆಗೆ ಜಾರಿದ. ತನ್ನ ಮುಂದಿನ ದಿನಗಳು ಸುಖವೆಂದು ತಿಳಿದು. ಆದರೆ ಈ ಬಟ್ಟಲು ಕಂಗಳ ಶ್ರೀ ತನ್ನ ನಾಟಕಕ್ಕೆ ವಿದಾಯ ಹೇಳುವ ನಿರ್ಧಾರ ಮಾಡಿದ್ದಳು. ಮನೆಗೆ ಬಂದವಳು ಸ್ನಾನ ಮಾಡಿ ತನ್ನ ಕೂದಲು ಒರೆಸುತ್ತಾ ಕನ್ನಡಿಯ ಮುಂದೆ ನಿಂತಾಗ ತಕ್ಷಣ ನೆನಪಾಗಿದ್ದು ಅವನ ಗುಳಿಕೆನ್ನೆಯ ಮುಖ. ಅವನ ಚೆಲುವಿಗೆ ಸೋತವಳು ಪದೇ ಪದೇ ಅವನ ಮೃದು ಮಾತುಗಳಲ್ಲಿ, ಅವನ ಕಾಳಜಿಯಲ್ಲಿ ಸಿಲುಕಿ ಒದ್ದಾಡುತ್ತಲೇ ಇದ್ದಳು. ತಾನವನಿಗೆ ಸೋತು ಮುತ್ತು ಕೊಟ್ಟಿದ್ದು ನೆನಪಾಗುತ್ತಲೇ ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು. ಅವನ ಮೇಲೆ ತನಗೆ ಪ್ರೀತಿಯಾದರೆ ಎಂಬ ಭಯ ಹುಟ್ಟಿದರೂ ಅದು ನಿಜವೆಂದು ಅವಳು ಒಪ್ಪಲೇ ಇಲ್ಲ. ನೋನೋ, ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ ಎಂದುಕೊಂಡು ಹಾಸಿಗೆಯ ಮೇಲೆ ಕುಳಿತಳು ಯೋಚಿಸುತ್ತಾ. ಇವತ್ತು ನಾನು ಅವನು ಹೇಳಿದ ಹಾಗೆಯೇ ಕೇಳಿದ್ದು. ಎಷ್ಟು ಖುಷಿಯಾಗಿದ್ದೆ ಅವನ ಜೊತೆ. ಅವನ ಮಾತಿಗೆ, ಅವನ ರೂಪಕ್ಕೆ ನಾನು ಯಾಕೆ ಸೋತು ಬಿಡ್ತೀನಿ? ಅರೆ, ಇವತ್ತು ಅವನ ಮುದ್ದು ಮುಖಕ್ಕೆ ಸೋತು ಮುತ್ತು ಕೊಟ್ಟಿದ್ದೀನಿ ಅಲ್ವಾ? ತುಂಬ ಮುಂದುವರೆದ್ನ ನಾನು. ಹಾಂ, ಹೌದು, ನಾನು ಅವನಿಗೆ ಮುತ್ತು ಕೊಡಬಾರ್ದಿತ್ತು. ನನ್ನನ್ನೇ ಮರೆತು ಅದು ಹೇಗೆ ಅವನಿಗೆ ಮುತ್ತು ಕೊಟ್ಟೆ ನಾನು? ಇಲ್ಲ, ಇನ್ನು ಮುಂದೆ ಹೋಗೋಕ್ಕೆ ನಾನು ಬಿಡಬಾರ್ದು. ಇಲ್ಲಿಗೆ ಮುಗಿಸ್ಬೇಕು ಇನ್ನು ಎಲ್ಲನೂ. ಅವನು ನನ್ನನ್ನು ಬಿಟ್ಟಿರೋದಿಲ್ಲ ಅಂತ ನಾನು ಪರೀಕ್ಷೆ ಮಾಡಿದಾಗಲೇ ನನಗೆ ಗೊತ್ತಾಗಿದೆ. ಈಗ ಇದು ಸರಿಯಾದ ಸಮಯ ಇನ್ನೂ ನಾನು ಅವನಿಗೆ ಪಾಠ ಕಲಿಸೋಕ್ಕೆ ಎಂದುಕೊಂಡವಳು ತನಗೆ ತಾನೇ ಎಲ್ಲವನ್ನೂ ನಿರ್ಧರಿಸಿಯೇ ಕೃಷ್ಣನಿಗೆ ಕರೆ ಮಾಡಿದ್ದಳು. ನಾಳೆ ಸಂಜೆ ಭೇಟಿಯಾಗೋಣ ಎಂದು ಅವ ಹೇಳಿದಾಗ ಇವಳು ನಾಳೆಯೇ ತನ್ನ ನಾಟಕಕ್ಕೆ ಪರದೆ ಎಳೆಯಬೇಕು ಎಂದುಕೊಂಡಳು. ಇಬ್ಬರೂ ತಮ್ಮಿಬ್ಬರಿಗೆ ಗೊತ್ತಿಲ್ಲದ ಸತ್ಯವನ್ನೇ ಹೇಳಬೇಕೆಂದು ನಿರ್ಧರಿಸಿದ್ದರು. ಕೃಷ್ಣನ ಸತ್ಯ ಇಬ್ಬರ ಖುಷಿ, ಶ್ರೀನಿಕಾಳ ಸತ್ಯ ಇಬ್ಬರ ದುಃಖ. ಮುಂದಿನ ಇವರಿಬ್ಬರ ಜೀವನ ಖುಷಿಯೋ ದುಃಖವೋ? ನಿಜ ಹೇಳ ಅವ್ರಿಗೆ, ನಾನು ಅವರನ್ನು ನಿಜವಾಗ್ಲೂ ಪ್ರೀತಿಸ್ತಿಲ್ಲ ಅಂತ. ಸತ್ಯ ಗೊತ್ತಾದರೆ ಅವ್ರ ಮನಸ್ಥಿತಿ ಏನಾಗಬಹುದು? ಅವರಿಗೆ ನಾನಂದರೆ ಜೀವ. ರಾತ್ರಿ 12 ಗಂಟೆ ದಾಟಿದರೂ ಶ್ರೀನಿಕಾಳಿಗೆ ನಿದ್ದೆ ಇಲ್ಲ. ಮರುದಿನ ನೆನೆದು
ಅರೆ, ನನ್ನ ಮಾತುಗಳು ಇಷ್ಟೊಂದು ಬದಲಾಗಿದ್ದಾದರೂ ಯಾಕೆ ಎಂದುಕೊಂಡವಳ ಮನ ಮತ್ತವನ ಚಲುವನ್ನೇ ನೆನೆದಿತ್ತು. ತನಗೆ ತಾನೇ ಪ್ರಶ್ನೆ ಹಾಕುತ್ತಿದ್ದವಳು, ಇವ ನನಗೆ ಮೋಸ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಹುಡುಕಲೇ ಇಲ್ಲ. ಅವಳಿಗೆ ತನ್ನ ಅಕ್ಕನ ಮೇಲಿನ ಪ್ರೀತಿ ಕೃಷ್ಣನ ಮೇಲೆ ದ್ವೇಷ ಹುಟ್ಟಿಸಿತ್ತು. ತಾನೆಂದರೆ ಎಲ್ಲದಕ್ಕೂ ಮುದ್ದು ಮಾಡುತ್ತಿದ್ದ ವರ್ಣಿಕಾ ತನ್ನಿಂದ ದೂರಾದಳೆಂಬ ನೋವು ಅವಳಿಗೆ ದ್ವೇಷ ಹೆಚ್ಚಾಗುವಂತೆ ಮಾಡಿತ್ತು. ಈ ದ್ವೇಷದ ಸೇಡನ್ನೇ ತೀರಿಸಿಕೊಳ್ಳಬೇಕೆಂದು ಹೊರಟವಳು ನಿಜವಾಗಿಯೂ ಅವನ ಪ್ರೀತಿಯಲ್ಲಿ ಬಿದ್ದಿದ್ದಳು. ಮನ ಅವನಿಗೆ ಸೋಲುತ್ತಿದ್ದರೂ ಕಡೆಗಣಿಸಿ ತಾನು ಮಾಡುತ್ತಿರುವ ತಪ್ಪನ್ನು ಅರಿಯದೆ ಅವನ ಮನಕ್ಕೆ ನೋವಾಗುವುದೆಂಬ ಕಲ್ಪನೆ ಇಲ್ಲದೆ ತನ್ನ ದಾರಿಯಲ್ಲೇ ನಡೆಯುತ್ತಿದ್ದಳು. ಕೃಷ್ಣ ತನ್ನ ಅತ್ತೆಯ ಮಗ, ತನ್ನದೇ ಕುಟುಂಬ ಅವನು ಎಂಬ ಸತ್ಯ ಇವಳಿಗೆ ಗೊತ್ತಿರಲೇ ಇಲ್ಲ. ಈ ಸತ್ಯ ಇವಳಿಗೆ ಗೊತ್ತಾಗಬೇಕೆಂದರೆ ಮೊದಲು ಕೃಷ್ಣನ ಪ್ರೀತಿ ಅರ್ಥವಾಗಬೇಕಿತ್ತು. ಅಕ್ಕನ್ನ ನನ್ನಿಂದ ದೂರ ಮಾಡಿದ್ದು ಇವರೇ ಅಲ್ವಾ? ಅಕ್ಕನ ಜೊತೆ ನನಗೂ ನೋವು ಕೊಟ್ಟಿದ್ದು ಇವರೇ ಅಲ್ವಾ? ಅಂದಮೇಲೆ ನಾನು ಅವರಿಗೆ ನೋವು ಕೊಡೋದ್ರಲ್ಲಿ ತಪ್ಪೇನಿದೆ? ನಾಳೆ ಇರೋ ಸತ್ಯನ ಅವ್ರಿಗೆ ಹೇಳಿ ನನ್ನ ಅಕ್ಕನ ನೋವು ಏನು ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ತೀನಿ. ಮತ್ತೊಮ್ಮೆ ಗಟ್ಟಿ ನಿರ್ಧಾರ ಮಾಡಿದವಳು ನಿದ್ದೆಗೆ ಜಾರಿದಳು. ಇವತ್ತೇನೇ ಆಗಲಿ ಶ್ರೀಗೆ ಸತ್ಯ ಹೇಳ್ತೀನಿ ಎಂದುಕೊಳ್ಳುತ್ತಲೇ ಕೃಷ್ಣ ತಿಂಡಿ ತಿನ್ನುತ್ತಿದ್ದ. ಚಾಕು ತನಗೆ ಇಟ್ಟಿದ್ದ ತಿಂಡಿ ಮುಗಿಸಿ ಅವನನ್ನೇ ನೋಡುತ್ತಾ ಕುಳಿತಿತ್ತು. ಇನ್ನೂ ಸ್ವಲ್ಪ ತಿನ್ನಲು ಹಾಕುವನೇನೋ ಎಂದುಕೊಂಡು. ಕಿಟಿ, ನಾನಿವತ್ತು ಕಾಲೇಜಿಗೆ ಬರಲ್ವೋ? ಕಾಲ್ ಮಾಡಿದ ವೇದ್ ಹೇಳಿದ. ಯಾಕೋ? ಕೊನೆಯ ತುತ್ತು ಬಾಯಿಗಿಟ್ಟು ಕೇಳಿದ ಕೃಷ್ಣ. ಸ್ವಲ್ಪ ಹುಷಾರಿಲ್ವೋ? ಸುಸ್ತು, ತಲೆನೋವು, ಅದಕ್ಕೆ. ಹೌದಾ? ಹಾಗಾದರೆ ನಾನೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ನೀನೀಗ. ನಾನು ಕಾಲೇಜ್ನಲ್ಲಿ ಕೇಳಿದ್ರಾಯ್ತು ಅಂದ್ಕೊಂಡಿದ್ದೆ, ಆದರೆ ನೀನು ಬರೋದಿಲ್ವಲ್ಲ. ಹಾಂ, ಕೇಳು. ಏನು? ಇವತ್ತು ನಾನು ಶ್ರೀಗೆ ಸತ್ಯನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇದರಿಂದ ಅವಳು ಸ್ಟಡೀಸ್ಗೆ ಏನೂ ತೊಂದರೆ ಆಗೋದಿಲ್ಲ ಅಲ್ವಾ? ತನ್ನ ಮನ ಒದ್ದಾಡುತ್ತಿದ್ದ ಪ್ರಶ್ನೆಗೆ ಉತ್ತರ ಕೇಳಲೆಂದು ವೇದ್ಗೆ ಕೇಳಿದ. ಕಿಟಿ, ಓದೋದ್ರಲ್ಲಿ ಅವಳು ಜಾಣೆ. ನಿನ್ನನ್ನು ಪ್ರೀತಿಸ್ತಿದ್ರೂ ಅವಳು ಓದಿನ ಕಡೆ ಗಮನ ಕಡಿಮೆ ಮಾಡಿಲ್ಲ. ಸೊ ಐ ಥಿಂಕ್ ಅವಳು ಸ್ಟಡೀಸ್ಗೆ ಡಿಸ್ಟರ್ಬ್ ಆಗಲ್ಲ ಅನಿಸುತ್ತೆ. ಹಾಗಂತೀಯಾ? ನೀನು ಅವಳ ಸ್ಟಡೀಸ್ ಬಗ್ಗೆ ಯೋಚನೆ ಮಾಡ್ತಾ ಸುಮ್ಮನಿದ್ರೆ ಅವಳಿಗೆ ಹೇಗೋ ನಿಜ ಗೊತ್ತಾಗಿ ಇನ್ನೊಂದಾಗೋದು ಬೇಡ ಕಿಟಿ. ನೀನು ಮೊದಲು ನಿಜ ಹೇಳು, ಮುಂದೆ ಏನೇ ಆದರೂ ನೋಡ್ಕೊಳ್ಳೋಣ. ತಾನು ಜೊತೆ ಇರುವೆನೆಂದು ಧೈರ್ಯ ಹೇಳಿದ ವೇದ್. ಸರಿ, ಯು ಟೇಕ್ ರೆಸ್ಟ್ ಎಂದ ಕೃಷ್ಣ ಕಾಲ್ ಕಟ್ ಮಾಡಿ ಎಂದಿನಂತೆ ಮನೆಗೆ ಬೀಗ ಹಾಕಿ ಚಾಕೋನನ್ನು ಹೊರಗೆ ಕಟ್ಟಿ ಹಾಕಿ ಬೈಕ್ ಹತ್ತಿ ಹೊರಟ. ಅಂದು ಬೆಳಗ್ಗೆ ಎಂದಿನಂತೆಯೇ ಮಾತನಾಡಿದ್ದಳು ಶ್ರೀ ಕೃಷ್ಣನ ಜೊತೆ. ಪ್ರತಿದಿನದಂತೆ ಪಾರ್ಕಿಂಗ್ನಲ್ಲಿಯೇ ಅವನಿಗೆ ತನ್ನ ಮುಖ ತೋರಿಸಿ ದಿನ ಶುರು ಮಾಡಿದ್ದಳು. ತನ್ನ ನಾಟಕಕ್ಕೆ ಸಂಜೆ ಪರದೆ ಎಳೆಯುವಳೆಂದು ಚೆನ್ನಾಗಿಯೇ ಗೊತ್ತಿತ್ತು ಅವಳಿಗೆ. ಹಾಗಾಗಿ ಅವಳ ಮುಖದ ಭಾವನೆ ಬದಲಾಗಿತ್ತು. ತಾನು ಗೆದ್ದೇ ಬಿಟ್ಟಳು ಎಂಬ ಅಹಂ ಅವಳ ಮೊಗದಲ್ಲಿ. ಎಂದಿನಂತಿರುವ ಅವನ ಮೇಲಿನ ಪ್ರೀತಿ ಅವಳ ಮುಖದಲ್ಲಿರಲೇ ಇಲ್ಲ. ರಾತ್ರಿಯೇ ತಾನು ನಿರ್ಧರಿಸಿದಂತೆ ಅವನಿಗೆ ನೋವುಣಿಸುವ ಖುಷಿ ಇವಳಿಗೆ. ಕ್ಲಾಸಿಗೆ ಬಂದಾಗ ಆಗಾಗ ಅವಳನ್ನೇ ನೋಡುತ್ತಿದ್ದ ಕೃಷ್ಣ ಅವಳ ಮುಖದ ಬದಲಾವಣೆಯನ್ನು ಗಮನಿಸಿದ್ದ. 1 ಗಂಟೆಯವರೆಗೂ ಪಾಠ ಮುಗಿಸಿದವ ಸ್ಟಾಫ್ ರೂಮಿಗೆ ಹೋದ. ನಂತರ ಶ್ರೀನಿಕಾಳಿಗೆ ಮೆಸೇಜ್ ಕೂಡ ಮಾಡಿದ್ದ. ಆರ್ ಯು ಓಕೆ ಶ್ರೀ ಎಂದು. ಅವಳು ಉತ್ತರಿಸಿರಲೇ ಇಲ್ಲ. ಅದು ಅವನಿಗೂ ಕೊಂಚ ತಳಮಳವಾಗುವಂತೆ ಮಾಡಿತ್ತು. ಏನಾಗಿದೆ ಇವಳಿಗೆ ಎಂಬ ಯೋಚನೆಯಲ್ಲಿರುವವನಿಗೆ ಅವಳ ದ್ವೇಷ ಗೊತ್ತಿಲ್ಲವಲ್ಲ. ಆದರೆ ಇವನಿಗೆ ನೋವು ಕೊಡಲು ನಿಂತವಳಿಗೆ ಏನೋ ಸಾಧಿಸಿದ ಖುಷಿ ಒಂದು ಕಡೆಯಾದರೆ ಏನೋ ಸಂಕಟ ಮನದಲ್ಲಿ. ಅವ ತಾನು ಕೊಡುವ ನೋವನ್ನು ತಡೆದುಕೊಳ್ಳುವನೇ ಎಂದು. ಅದನ್ನು ಕಡೆಗಣಿಸಲೆಂದೇ ಅವನನ್ನು ಭೇಟಿಯಾಗುವ ಮೊದಲು ಕಾಲೇಜಿನ ಹಿಂದಿದ್ದ ಗ್ರೌಂಡ್ಗೆ ಬಂದು ಮರದ ಕೆಳಗೆ ಒಬ್ಬಳೇ ಕುಳಿತಳು. ಏಕೋ ವರ್ಣಳ ನೆನಪಾಯಿತು ಅವಳಿಗೆ. ತಾನು ಮಾಡುತ್ತಿರುವ ಮೋಸವನ್ನು ಹೇಳಲು ಬೇಡವೋ ಎಂದು ಫೋನ್ ಹಿಡಿದು ಅವಳಿಗೆ ಕರೆ ಮಾಡಿದಳು. ಅಕ್ಕ, ಏನು ಮಾಡ್ತಿದ್ಯಾ? ಈಗ ಶೂಟಿಂಗ್ ಮುಗಿಸ್ಕೊಂಡು ಬಂದು ಮಲಗಿದ್ದೀನಿ ಶ್ರೀನಿ, ಉತ್ತರಿಸಿದ ವರ್ಣಿಕಳ ಧ್ವನಿ ನಿದ್ದೆಯ ಮಂಪರಿನಲ್ಲಿತ್ತು. ಅಕ್ಕ, ನೀನು ಖುಷಿಯಾಗಿದೆಯಾ ಅಲ್ವಾ? ಹಾಂ. ನಿನ್ನ ಮನದಲ್ಲಿ ಯಾವ ನೋವು ಇಲ್ಲ ಅಲ್ವಾ? ಯಾಕೆ, ಏನೇನೋ ಮಾತಾಡ್ತಿದೀಯಾ? ನೀನು ಮದುವೆ ಆಗೋಲ್ಲ ಅಂತ ಪಪ್ಪನ ಮುಂದೆ ಹೇಳಿದೀಯ ಅಲ್ವಾ? ಅದೇ ಯೋಚನೆ ಪಪ್ಪಂಗೆ.
ಅದಕ್ಕೆ ನನಗೆ ಮದುವೆ ಆಗೋಕ್ಕೆ ಹೇಳ್ತಿದ್ದಾರೆ. ನೀನು ಯಾಕೆ ಮದುವೆ ಆಗೋಲ್ಲ ಅಂತಿದ್ಯಾ? ತನ್ನ ಅಕ್ಕ ಏನಾದರೂ ಹೇಳುವಳೇನೋ ಎಂದು ಕೇಳಿದಳು. ನಾನು ಮದುವೆ ಆಗ್ತೀನಿ ಶ್ರೀನಿ, ಆದರೆ ಕೃಷ್ಣ ಒಪ್ಪೋದಿಲ್ಲ, ನಿದ್ದೆಯ ಮಂಪರಿನಲ್ಲಿ ಎಂದಳು ವರ್ಣ. ಅಕ್ಕ ಏನಂದೆ? ಸ್ಪಷ್ಟವಾಗಿ ಕೇಳಿದರೂ ಕೇಳದಂತೆ ಏನೆಂದು ಕೇಳಿದಳು ಶ್ರೀ. ಹಾಂ, ಏನಿಲ್ಲ ಶ್ರೀ, ನಿನ್ನ ಮದುವೆ ಆದಮೇಲೆ ನಾನು ಆಗ್ತೀನಿ ಅಂದೆ ಅಷ್ಟೇ. ಈಗ ನನಗೆ ನಿದ್ದೆ ಬಂದಿದೆ, ನಾನು ಸಂಜೆ ನಿನಗೆ ಕಾಲ್ ಮಾಡ್ತೀನಿ, ಬಾಯ್ ಎಂದ ವರ್ಣ ಕಾಲ್ ಕಟ್ ಮಾಡಿದಳು. ಅಕ್ಕ, ನಿನ್ನ ನೋವನ್ನು ನನ್ನ ಹತ್ರನೂ ಹೇಳೋದಕ್ಕೆ ಆಗ್ತಿಲ್ಲ ನಿನಗೆ. ಅಷ್ಟು ನೋವನ್ನು ಈ ಕೃಷ್ಣ ಸರ್ ನಿನಗೆ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಅವರಿಗೆ ಅದೇ ನೋವನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ. ಸರ್ ನನ್ನ ಅಕ್ಕನಿಗೆ ಮೋಸ ಮಾಡಿದ್ದಾರೆ ಅಂದಮೇಲೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ? ಆ ಶಿಕ್ಷೆನ ನಾನು ಕೊಡ್ತಿದ್ದೀನಿ ಅಷ್ಟೇ. ಇವತ್ತೇ ನಾನು ಅವರಿಗೆ ಸತ್ಯ ಹೇಳ್ತೀನಿ. ವರ್ಣಳಿಗೆ ನಿಜ ಹೇಳಲಾಗದೆ ಮೇಲೆದ್ದವಳ ಮನದಲ್ಲಿ ಈಗ ತುಂಬಿದ್ದು ದ್ವೇಷವೇ. ಆ ದ್ವೇಷವನ್ನೇ ಹೊರಹಾಕಲೆಂದು ಕೃಷ್ಣನ ಬೈಕ್ ಹತ್ತಿರ ಬಂದು ನಿಂತಳು, ಅವನ ದಾರಿ ಕಾಯುತ್ತಾ. ಅರ್ಧ ಗಂಟೆಯ ನಂತರ ಸ್ಟಾಫ್ ರೂಮಿನಿಂದ ಹೊರಬಂದ ಕೃಷ್ಣ ಶ್ರೀನಿಕಾಳನ್ನು ಹುಡುಕುತ್ತಲೇ ಪಾರ್ಕಿಂಗ್ನತ್ತ ಬಂದ. ಅವಳು ಅಲ್ಲೇ ನಿಂತಿದ್ದನ್ನು ಕಂಡು ಸಮಾಧಾನಗೊಂಡವ ಅವಳತ್ತ ನಡೆದು, ಶ್ರೀ, ನೀನು ಹುಷಾರಾಗಿದೆಯಾ ತಾನೆ? ಯಾಕೆ ಕ್ಲಾಸ್ನಲ್ಲಿ ಒಂಥರ ಇದ್ದೆ ನೀನು? ಅವಳನ್ನೇ ನೋಡಿ ಕೇಳುತ್ತಾ ಬ್ಯಾಗ್ ಬೈಕ್ ಮೇಲಿಟ್ಟ. ಸರ್, ನಾನು ನಿಮ್ಮ ಜೊತೆ ಮಾತಾಡಬೇಕು. ಅವಳ ಮುಖದಲ್ಲಿ ನಗುವೇ ಇಲ್ಲ, ಮಾತುಗಳು ಮೊದಲಿನಂತಿರಲಿಲ್ಲ. ಮಾತಿನ ದಾಟಿಯೇ ಬದಲಾಗಿತ್ತು ಆಗಲೇ. ನಾನು ನಿನ್ನ ಜೊತೆ ಮಾತಾಡಬೇಕು, ಎಲ್ಲಿಗೆ ಹೋಗೋಣ ಹೇಳು? ನಗುತ್ತಲೇ ಕೈಕಟ್ಟಿ ನಿಂತು ಕೇಳಿದ ಕೃಷ್ಣನಿಗೆ ಅವಳ ಭಾವನೆ ಅರ್ಥವಾಗಲಿಲ್ಲ. ನಿಮ್ಮ ಮನೆಗೆ ಹೋಗೋಣ, ನನಗೆ ನಿಮ್ಮ ಕೈಯಿಂದ ಟೀ ಕುಡಿಯೋ ಮನಸ್ಸಾಗಿದೆ. ಕೊನೆಯ ಬಾರಿಯಲ್ಲವೇ ತನಗಿಷ್ಟವಾಗುವಂತೆ ಟೀ ಕುಡಿದು ಅವನ ಮನ ನೋಯಿಸುವ ಕೆಟ್ಟ ಯೋಚನೆ ಇವಳ ಮನದಲ್ಲಿನ ದ್ವೇಷ ತಂದಿಟ್ಟಿತ್ತು. ಮಾತಾಡೋಕ್ಕೆ ಮನೆಯೇ ಸರಿ, ಬಾ ಹೋಗೋಣ ಎಂದ ಕೃಷ್ಣ ಬೈಕ್ ಹತ್ತಿದ. ಶ್ರೀನಿಕಾ ಕಾರ್ ಹತ್ತಿ ಅವನ ಹಿಂದೆ ನಡೆದಳು. ಇಬ್ಬರಿಗೂ ಸತ್ಯ ಹೇಳುವ ತವಕವೇ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.